ಪ್ರೀತಿಗೆ ವಯಸ್ಸಿನ ಇತಿಮಿತಿ ಇಲ್ಲ. ಯಾವ ವಯಸ್ಸಿನಲ್ಲೂ ಪ್ರೀತಿ ಹುಟ್ಟುತ್ತದೆ. ಹುಟ್ಟಿದ ಪ್ರೀತಿ ಸಂಗಾತದಲ್ಲಿ ಕೊನೆಗೊಳ್ಳುತ್ತದೆ. ಈಗ ಆದದ್ದೂ ಅದೇ. 66 ವರ್ಷದ ಮಾಜಿ ಕ್ರಿಕೆಟಿಗ ತನಗಿಂತ 28 ವರ್ಷ ಚಿಕ್ಕವಳಾದ 38 ವರ್ಷದ ಯುವತಿಯನ್ನು ಪ್ರೀತಿಸಿ 2022ರಲ್ಲಿ ವಿವಾಹವಾದರು. ಈ ಘಟನೆ ಆ ಸಮಯದಲ್ಲಿ ದೇಶದಾದ್ಯಂತ ಚರ್ಚೆಯಾಗಿತ್ತು. ಕೆಲ ಮಾಜಿ ಕ್ರಿಕೆಟಿಗರು ಎರಡನೇ ಮದುವೆಯಾಗಿದ್ದಾರೆ. ಉದಾಹರಣೆಗೆ ವಿನೋದ್ ಕಾಂಬ್ಲಿ, ಮೊಹಮ್ಮದ್ ಅಜರುದ್ದೀನ್, ದಿನೇಶ್ ಕಾರ್ತಿಕ್ ಮುಂತಾದವರು. ಮಾಜಿ ಆಟಗಾರ ಅರುಣ್ ಲಾಲ್ ಸಹ ಈ ಪಟ್ಟಿಗೆ ಸೇರಿದ್ದಾರೆ. ಅರುಣ್ ಲಾಲ್ ಅವರು ಭಾರತ ತಂಡಕ್ಕಾಗಿ 16 ಟೆಸ್ಟ್ ಮತ್ತು 13 ಏಕದಿನ ಪಂದ್ಯಗಳನ್ನು ಆಡಿದ್ದಾರೆ. ಕೆಲ ವರ್ಷಗಳ ಹಿಂದೆ ಮೊದಲ ಪತ್ನಿ ರೀನಾಗೆ ವಿಚ್ಛೇದನ ನೀಡಿದ್ದರು. ಅದಕ್ಕೂ ಮೊದಲು ಬುಲ್ಬುಲ್ ಸಾಗಾ ಎಂಬ ಹುಡುಗಿಯೊಂದಿಗೆ ಅರುಣ್ ಲಾಲ್ ಗೆಳೆತನ ಬೆಳೆದು ನಂತರ ಆ ಸಂಬಂಧ ಪ್ರೀತಿಗೆ ತಿರುಗಿತ್ತು. ಇಬ್ಬರು ಸ್ನೇಹಿತರ ಮೂಲಕ ಪಾರ್ಟಿಯಲ್ಲಿ ಮೊದಲು ಭೇಟಿಯಾಗಿದ್ರಂತೆ. ನಂತರ ವಿವಿಧ ಸಭೆಗಳ ಮೂಲಕ ಇಬ್ಬರ ನಡುವೆ ಪ್ರೀತಿ ಬೆಳೆದಿದೆ. ನಂತರ ಅರುಣ್ ಲಾಲ್ 2022ರಲ್ಲಿ ಬುಲ್ಬುಲ್ ಸಾಹಾ ಅವರನ್ನು ವಿವಾಹವಾದರು. ಇದಕ್ಕೆ ಸಂಬಂಧಿಸಿದ ಫೋಟೋಗಳು ದೇಶದಾದ್ಯಂತ ಸಂಚಲನ ಕೂಡ ಮೂಡಿಸಿದ್ದವು. ಇದಕ್ಕೂ ಮುನ್ನ ಅರುಣ್ ಲಾಲ್ ಅವರು ರಣಜಿ ಟ್ರೋಫಿ ಸರಣಿಯಲ್ಲಿ ಆಡುತ್ತಿರುವ ಬಂಗಾಳ ತಂಡದ ಕೋಚ್ ಆಗಿದ್ರು. ಮದುವೆಯ ಸಂದರ್ಭದಲ್ಲಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಭಾರತ ಆಡಿದ ಹಲವು ಪಂದ್ಯಗಳಿಗೆ ಅರುಣ್ ಲಾಲ್ ಕಾಮೆಂಟೇಟರ್ ಆಗಿ ಕೆಲಸ ಮಾಡಿರುವುದು ಗಮನಿಸಬೇಕಾದ ಸಂಗತಿ.